ಹಾಂ ಪರವಾಗಿಲ್ಲ ಹೇಳಿ ಹೇಳಿ ಇಲ್ಲ ಅಣ್ಣ ಹೇಳಿ. ಇವತ್ತು ವೆಂಕಟೇಶ್ವರ ಸನ್ನಿಧಿಯಲ್ಲಿ ನಮ್ಮ ರಾಜಕಾರಣದ ಕುಟುಂಬದ ರಾಜಕಾರಣ ನೂತನ ಸಚಿವರು ನಗರಾಭಿವೃದ್ಧಿ ಅವರ ಒಂದು ಹುಟ್ಟುಹಬ್ಬದ ದಿನಾಚರಣೆ ಇವತ್ತು. ನಾವೆಲ್ಲ ಸಂತೋಷವಾಗಿ ನಮ್ಮೆಲ್ಲ ಕಾರ್ಯಕರ್ತರು ವೆಂಕಟೇಶ್ವರನ ಹತ್ರ ಇನ್ನೂ ಮುಖ್ಯ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಬೇಡ್ಕೊಂಡಿದ್ವಿ. ಅವರ ಒಂದು ರಾಜಕಾರಣಕ್ಕೆ ಒಂದು 10 ವರ್ಷ ಆಯಿತು. ಹೀಗಾಗಿ ಶಾಸಕರಾಗಿರುವಾಗ ವಿಧಾನ ಪರಿಷತ್ ಸದಸ್ಯರು ಇವತ್ತು ಅವರು ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವರಾದಂಥ ಒಂದು ಸಚಿವರ ಹುದ್ದೆ ಒಂದು ಪ್ರಬಲವಾದ ಒಂದು ಹುದ್ದೆ ಅದು ಒಳ್ಳೆ ಪೋಸ್ಟ್ ಅದು. ಅದನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಮ್ಮ ವರ್ಣಕ್ಷೇತ್ರದ ಕಾರ್ಯಕರ್ತರು ಕಾರಣ. ಅಡಿಪಾಯ ವರ್ಣಕ್ಷೇತ್ರ ಆಗಿದೆ. ತಳಪಾಯ ವರ್ಣಕ್ಷೇತ್ರ ಜೊತೆಯಲ್ಲಿ 2 ಬಾರಿ ಮುಖ್ಯಮಂತ್ರಿಯ ಮಾಡಿದ ಕ್ಷೇತ್ರ ವರ್ಣ. ನಮ್ಮ ಮಟ್ಟಿಗೆ 2ನೇ ಅವಧಿಗೆ ಶಿಕಾರಿಪುರ ಬಿಟ್ಟು ನಮ್ಮದೇ ಏನೋ ಕಾಣುತ್ತೆ. 2ನೇ ಅವಧಿಗೆ ಮುಖ್ಯಮಂತ್ರಿ ಆಯ್ಕೆ ಮಾಡಿದಂಥ ಇದು ನನಗೆ ತಿಳ್ಕೊಡ್ಬೇಕು ದೇವರು ಇರುವುದು ನನಗೆ ಇತ್ತೀಚಿನ ರಾಜಕಾರಣದಲ್ಲಿ. ಆದ್ದರಿಂದ ನಮ್ಮ ಒಂದು ವರ್ಣ ಕ್ಷೇತ್ರದ ಕಾರ್ಯಕರ್ತರು ನಾವು ಪುಣ್ಯ ಮಾಡಬೇಕು. ಒಂಥರ ಈ ನಂಜುಂಡೇಶ್ವರ ಕ್ಷೇತ್ರ ಹೆಂಗೆ ಪುಣ್ಯಕ್ಷೇತ್ರ ನಾವು ಅಂತೀವಿ, ಅದೇ ರೀತಿ ವರ್ಣ ಕ್ಷೇತ್ರ ಒಂಥರ ಒಳ್ಳೆ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಕ್ಷೇತ್ರ. ಕಾರಣ ಸಿದ್ದರಾಮಯ್ಯ ಕುಟುಂಬ ಆ ಒಂದು ಕ್ಷೇತ್ರದಲ್ಲಿ ಬಂದಂಥ ಒಂದು ಸ್ಪರ್ಧೆ ಮಾಡೋದಕ್ಕೆ ಒಂದು ಕಾರಣ. ಆ ಕ್ಷೇತ್ರಕ್ಕೆಲ್ಲ ಅಭಿವೃದ್ಧಿಯಾಗಿದೆ. ಅವರು ಒಳ್ಳೆಯದಾಗಲಿ ಸಿಕ್ಕಿ ಅವರು ಒಳ್ಳೆ ಹೆಸರು ತಗೊಂಡು ಒಳ್ಳೆ ಕೆಲಸ ಮಾಡಲಿ. ಇವ್ರು ಕೇಳ್ಕತ್ತ ಅವ್ರು ಎಲ್ಲರಿಗೂ ಆಶೀರ್ವಾದ ಅರ್ಜಿಗಳು ಅಂತ ಹೇಳ್ಕೊಂಡು ಒಳ್ಳೆಯದಾಗಲಿ ಅಂತ ನಾನು